ಇವಾಗ ಹತ್ತತ್ರ ಕೊಂಡದ ಗುಂಡಿನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 4 ಹಾಗೆ ಏನ್ ಅನಿಸ್ತಿದೆ? ಒಳ್ಳೇದಾಯ್ತಲಿ ಅಂತ. ಮೂರವರೆಲ್ಲ ಸೇರ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಆಯುಧಗಳಿಗೆ ಪೂಜೆ ಆಗಿದೆ. ಗಾಯ್ಸ್, ನಮ್ಮೂರಲ್ಲಿ ಪ್ರಥಮ ಬಾರಿಗೆ ಮೊದಲ ಬಾರಿಗೆ ನಮ್ಮೂರಲ್ಲಿ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ. ಮಹದೇಶ್ವರ ಕೊಂಡೋತ್ಸವ ಅಂದರೆ ಊರಿನ ಉಗಮ ಸ್ಥಾನ ಯಾವಾಗಿತ್ತು ಅವಾಗಿಂದನೂ ಕೂಡ ನಮ್ಮೂರಲ್ಲಿ ಕೊಂಡೋತ್ಸವ ಇರಲಿಲ್ಲ. ಅಂದರೆ ಇದೇ ಪ್ರಥಮ ಬಾರಿಗೆ ಕೊಂಡೋತ್ಸವವನ್ನು ಏರ್ಪಡಿಸಲಾಗಿದೆ. ಇವತ್ತು ಡೇಟ್ ಬಂದು 7ನೇ ತಾರೀಕು. ಇವತ್ತು ಕೊಂಡೋತ್ಸವಕ್ಕೆ ಗುಂಡಿ ತೋಡಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬನ್ನಿ ಅದನ್ನು ತೋರಿಸ್ತೀನಿ ಇವಾಗ ನಾನು ನಿಮಗೆ. ದೇವಸ್ಥಾನದ ಚಪ್ರಕ್ಕೆ ಮಟ್ಟಾಳೆ ಎಣಿತಾ ಇದ್ದಾರೆ. ಗರಿಗಳು ಅಂತಾರೆ, ಮಟ್ಟಾಳೆ ಗರಿ ಅಂತ, ಅದನ್ನು ಎಣಿತಾ ಇದ್ದಾರೆ. ಬೆಳಗ್ಗೆನೆ ಬಂದ್ಬಿಟ್ಟು ಹುಡುಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಮಹದೇಶ್ವರ ದೇವಸ್ಥಾನ. ಮುಂದೆ ಕೂತಿದಾರಲ್ಲ ಇವರೇ ತಂಬಡಪ್ಪ ಐನೂರು ಅಂದ್ಬಿಟ್ಟು ಈತಾ ಇದ್ದಾರೆ. ನಮ್ಮೂರಿನವರೆಲ್ಲ ಸೇರಿಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ನಾನು ಬರೋ ತನಕ ಪೂಜೆ ಮಾಡಿಬಿಟ್ಟಿದ್ದಾರೆ. ಇವಾಗ ತೆಗಿತಾ ಇದ್ದಾರೆ. ಇವಾಗ ಸಮಯ ಬಂದು ಒಂದು 8 ಗಂಟೆ ಆಗಿದೆ. ಚೆನ್ನಾಗಿ ತೆಗಿಬೇಕಪ್ಪ ಎಲ್ರೂ. ಭಕ್ತಿಯಿಂದ ಪ್ರಥಮ ಬಾರಿಗೆ ನಡೆಯುತ್ತಿರುವಂಥ ಇದು ಒಂದು ನಮ್ಮ ಮಹದೇಶ್ವರ ಕೊಂಡ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಮಾಡಬೇಕು ಇದನ್ನು. ನಮ್ಮ ಊರವರೆಲ್ಲ ಸೇರ್ಕೊಂಡು ನೋಡಿ ಯಾವ ಥರ ಗುಂಡಿ ತೆಗಿತಾ ಇದ್ದಾರೆ. ಬೇರೆ ಊರಲ್ಲೂ ಮಾಡ್ತಾರೆ, ಆದರೆ ಅವ್ರಿಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ. ಅಂದರೆ ನಮಗೆ ಸ್ಪೆಷಲ್ ಅಂದರೆ ಪ್ರಥಮ ವರ್ಷ ಅಲ್ವಾ, ಅದಕ್ಕೋಸ್ಕರ ನಮಗೆ ಖುಷಿ ಇದೆ. ಅಂದರೆ ಏನೋ ಒಂದು ಹೊಸತನ ನಮ್ಮೂರಲ್ಲಿ ಇದು. ಎಲ್ಲರೂ ಕೂಡ ಅಳತೆ ಮಾಡ್ಕೊಳ್ತಾ ಇದ್ದಾರೆ. ಕರೆಕ್ಟಾಗಿ ಎಷ್ಟು ಅಡಿ ಬೇಕು, 20 ಅಡಿ ಕೊಂಡ ಹಾಕೋಕ್ಕೆ ರೆಡಿ ಮಾಡ್ತಾ ಇರೋದು ಇದನ್ನು. ಅಗಲ 3 ಅಡಿ ಕೇಳ್ತಾ ಇದ್ದಾರೆ, ಉದ್ದ 20 ಅಡಿ ಇದೆ. ದೇವಸ್ಥಾನದ ಮುಂಭಾಗ ಕೊಂಡೆ ಹಾಯಿಸ್ಬೇಕು ಅಂತ ಇತ್ತು, ಆದರೆ ಮರ ಇದೆ, ಅಂದರೆ ಇದು ಇಪ್ಪೆ ಮರ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಡೆ ಅಂದರೆ ಪಕ್ಕದಲ್ಲೇ ಇರುವಂಥ ಜಾಗದಲ್ಲಿ ಮಾಡ್ತಾ ಇರುವಂಥ ಕೊಂಡೆ ಇದು. ಯಾಕಂದರೆ ಮರ ಒಂದ್ಸರಿ ಹೊರಟೋಗ್ಬಿಟ್ರೆ ಅದ್ರ ಶಾಖಕ್ಕೆ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲಿ ಡಿಸೈಡ್ ಮಾಡಿಕೊಂಡು ಈ ಕಡೆ ತೆಗಿತಾ ಇರೋದು. ಇದು ಪೂರ್ವ ಪಶ್ಚಿಮ ಭಾಗವಾಗಿ ಇದನ್ನು ಕೊಂಡವನ್ನು ತೆಗಿತಾ ಇರೋವಂಥದ್ದು. ದೇವರು ಬಂದಾಗ 20 ಅಡಿ ಅಂತ ಹೇಳಿದರು ತಂಬಡಪ್ಪ ಅವರು, ಅದಕ್ಕೆ 20 ಅಡಿನ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. 20 ಅಡಿ ಅಂದರೆ ನಾವು ನೋಡಿದಾಗ ತುಂಬಾ ಉದ್ದ ಬರುತ್ತೆ, ಆದರೆ ಇಲ್ಲಿ ನೋಡಿದಾಗ ತುಂಬಾ ಚಿಕ್ಕ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಊರವರೆಲ್ಲ ಒಟ್ಟಾಗಿ ಸೇರ್ಕೊಂಡು ಮಾಡ್ತಿರುವಂಥ ಹಬ್ಬನೇ ಈ ಕೊಂಡೋತ್ಸವ, ಮಹದೇಶ್ವರ ಕೊಂಡೋತ್ಸವ. ಯಾಕಂದರೆ ನಾನು ಕೂಡ ಎಲ್ಲೂ ಕೂಡ ನೋಡಿಲ್ಲ. ಅಂದರೆ ನಾನು ಎಲ್ಲೂ ಕೂಡ ಜಾಸ್ತಿ ಹೋಗ್ಬಿಟ್ಟು ಕೊಂಡ ಎಲ್ಲೂ ಕೂಡ ನಾನು ನೋಡಿಲ್ಲ ಪರ್ಸ್ನಲ್ ಆಗಿ. ಅಂದರೆ ಒಂದು ಕಡೆ ನರಸೀಪುರದಲ್ಲಿ ನೋಡಿದೆ, ಅಂದರೆ ಮಾರಮ್ಮನ ದೇವಸ್ಥಾನ ಹತ್ರ. ಅದು ಬಿಟ್ಟರೆ ನಾನು ಇಲ್ಲೇ ನೋಡ್ತಾ ಇರೋದು. ಯಾಕಂದರೆ ಇದು ನನಗೂ ಕೂಡ ಹೊಸತನ. ಅಂದರೆ ನಮ್ಮೂರಲ್ಲಿ ಪ್ರಥಮ ಬಾರಿಗೆ ಕೊಂಡೋತ್ಸವ ನಡೀತಾ ಇರೋದು. ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೂ ಕೂಡ ಮಾದಾಪುರ ಅಂತ ಇದೆ, ಅಲ್ಲೂ ಕೂಡ ನಡೆಯುತ್ತೆ. ಆದರೆ ಅದು ಬಿಟ್ಟರೆ ನಮ್ಮ ಇಲ್ಲೇ ಈ ಭಾಗದಲ್ಲಿ ನಡೀತಾ ಇರೋದು. ಅಂದರೆ ಪ್ರಥಮ ಬಾರಿಗೆ ನಡೀತಾ ಇರೋದ್ರಿಂದ ತುಂಬಾ ಹೆಮ್ಮೆ ಇದೆ, ಮತ್ತು ತುಂಬಾ ಖುಷಿ ಇದೆ. ಇವಾಗ ಹತ್ತತ್ರ ಕೊಂಡದ ಗುಂಡಿನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 4 ಅಡಿ 5 ಅಡಿ ತೋಡಿದ್ರೆ ಕಂಪ್ಲೀಟ್ ಆಗುತ್ತೆ. ಡೀಪು 1 ಅಡಿ ಇದೆ, ಇನ್ನೇನು ಮುಗೀತು. ಇವಾಗ ಹೋಗ್ಬಿಟ್ಟು ದೇವರನ್ನ ಕೇಳ್ತಾ ಇದ್ದಾರೆ. ತಾಂಬಡಪ್ಪ ಅವ್ರಿಗೆ ದೇವ್ರು ಬಂದಿದೆ. ನೋಡಿ ಇವಾಗ ತಾಂಬಡಪ್ಪ ಅವ್ರಿಗೆ ಅಲ್ಲಿ ದೇವ್ರು ಬಂದಿದೆ. ಇನ್ನೇನು ಸ್ವಲ್ಪ ಇನ್ನೊಂದು 5 ಅಡಿ ಹೋದರೆ ಕಂಪ್ಲೀಟ್ ಆಗುತ್ತೆ. ಹತ್ತತ್ರ ಮುಗಿಸಿದ್ದಾರೆ. ಇವಾಗ ಎಲ್ಲರೂ ಕೂಡ ಹಿರಿಕರು ಏನಿದ್ದಾರೆ ಅವರೇ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಊರಲ್ಲೂ ಕೂಡ ಇದೇ ಥರ ಆದರೆ ತುಂಬಾ ಖುಷಿ ಇರುತ್ತೆ. ಯಾಕಂದರೆ ಹಿರಿಕರು ಮಾಡಬೇಕು, ಆವಾಗಲೇ ಕೂಡ ಅದಕ್ಕೊಂದು ಬೆಲೆ ಅನ್ನೋದು ಇರುತ್ತೆ. ನಿನ್ನೆ ನಮ್ಮೂರಲ್ಲಿ ಅಂದರೆ 7ನೇ ತಾರೀಕು ಕೊಂಡೆಯನ್ನು ತೆಗಿತಾ ಇದ್ರು. ಇವತ್ತು ಅದಕ್ಕೆ ಕೊಂಡೆಗೆ ಮರಗಳಿದೆಲ್ಲ ಅದನ್ನು ತರೋಕೆ ಇವಾಗ ಪೂಜೆಗೆ ಹೊರಟಿದ್ದಾರೆ. ನಿನ್ನೆ ಕೊಂಡದ ಗುಂಡಿನ ತೆಗೆದುಬಿಟ್ಟು ಇವತ್ತು ಹಸುಗಳನ್ನ ಕಟ್ಕೊಂಡು ಇವಾಗ ಸೌದೆ ತರೋಕ್ಕೆ ಹೋಗ್ತಾ ಇದ್ದಾರೆ. 6 ಜೋಡಿ ಎತ್ತುಗಳಿದೆ. ಅದರಲ್ಲಿ ಇವತ್ತು ಅಂದರೆ ಹಸಿ ಸೌದೆಗಳು ಏನಿದೆ ಅದನ್ನು ಇವಾಗ ಇದರಲ್ಲಿ ತಗೊಂಡು ಬರ್ತಾರೆ. ಇವತ್ತೇ ಕೂದು ಮತ್ತು ಇವತ್ತೇ ಅದನ್ನು ತಗೊಂಡು ಇಲ್ಲಿಗೆ ಹಾಕಬೇಕು. ಹಸುಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಸುಗಳನ್ನ ಮತ್ತು ಗಾಡಿಗಳನ್ನ ಎಲ್ಲ ತೊಳೆದು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಸ್ತೇ ಮಾಸಮಿ ನಿನ್ನ ಹಸುಗ ಆಯ್ತಾ? ಹಾಂ, ಸೌದೆಗಳು ತುಂಬ್ಕೊ ಬರ್ಬೇಕು ಇವಾಗ ಹೋಗ್ಬಿಟ್ಟು. ಹಾಂ ಗೌಡ್ರೆ, ಏನೋ ಹಸು ಸೋರ್ತಾ ಇದ್ದೀರಾ? ಹಾಂ, ನೋಡಿ ಎಷ್ಟು ಜನ ಬಂದಿದ್ದಾರೆ ನಮ್ಮೂರಲ್ಲಿ. ಅಂದರೆ ಸ್ವಲ್ಪ ಇನ್ನೂ ಜನ ಬರ್ತಾ ಇದ್ದಾರೆ.
ಸ್ವಲ್ಪ ಬೇಗ ಹೊರಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಥರ ಸಂಪ್ರದಾಯ ಏನಿದೆ ಅದನ್ನು ನೋಡೋದಕ್ಕೆ ನಮ್ಮ ಹಳ್ಳಿಗಳಲ್ಲೇ ಮಾತ್ರ ಸಿಗೋದು, ಬೇರೆ ಕಡೆ ಎಲ್ಲೂ ಕೂಡ ಸಿಗಲ್ಲ. ಈ ಸಂಪ್ರದಾಯ ನೋಡ್ರೆ ನನಗಂತೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸಾವುಕಾರ ಏನೋ ಸಮಾಚಾರ? ಚೆನ್ನಾಗಿ ಬೆಳೆಯಪ್ಪ. ಹಾ, ಭಕ್ತಿಯಿಂದ ಚೆನ್ನಾಗಿ ಮಾಡು. ಸೌದೆಗಳನ್ನ ತಗೊಂಡು ಬರಲಿ ಹಸುಗಳು. ಎಲ್ಲ ಹಸುಗಳಿಗೂ ಪೂಜೆ ನಡೀತಾ ಇದೆ, ಒಂದ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಇವಾಗ ಮೆರವಣಿಗೆ ಮೂಲಕ ಸೌದೆಗಳನ್ನ ತರಕ್ಕೆ ಓಡೋಕೆ ರೆಡಿ ಆಗ್ತಾ ಇದೆ. ಹಾಗೆ ನೋಡಿ, ವಾದ್ಯ ಗೋಷ್ಠಿಯವರು ಇವರು, ನಮ್ಮ ಪಕ್ಕದ ಊರಿನವರು. ಇವ್ರ ಹೆಸರು ನಿಂಗಣ್ಣ ಅಂತ. ಈ ಅಣ್ಣವರು ಅವಾಗ್ಲಿಂದ ಯಾವ ತರ ಬಡಿತಾರೆ ಅದೇ ತರ ಚೆನ್ನಾಗಿ ಬಡಿತಾರೆ ಮಾತ್ರ. ನಮ್ಮ ನಿಂಗಣ್ಣ ಅಂದ್ಬಿಟ್ಟು ಇವ್ರ ಹೆಸರು. 3 ಜನ ಬಂದಿದ್ದಾರೆ, ನಾಳೆ ಇನ್ನೂ ಕೂಡ ಬರ್ತಾರೆ, ಇನ್ನೂ 3 ಜನ. ಇವತ್ತು ಸ್ವಲ್ಪ ಶಾಸ್ತ್ರಕ್ಕೆ ಏನ್ ಬೇಕೋ ಅಷ್ಟು ಜನ ಬಂದಿದ್ದಾರೆ ಅಷ್ಟೇನೆ. ಸೋಮಶೇಖರ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಎಲ್ಲ ಇವತ್ತು ನಾಳೆ ತುಂಬಾನೇ ಕಷ್ಟ ಇದೆ, ಸ್ವಲ್ಪ ಮಾಡ್ಬೇಕು. ಸೌದೆ ತರಬೇಕು, ಅಲ್ಲೂ ಪೂಜೆ ಮಾಡ್ಬಿಟ್ಟು ತರಿಬೇಕಲ್ವಾ? ಹಾ, ಹಸುಗಳಿಗೆಲ್ಲ ಆಲ್ಮೋಸ್ಟ್ ಇವಾಗ ಪೂಜೆ ಆಯ್ತು. ನೋಡಿ ಯಜಮಾನ್ರು ಇವರು ಯಾವ ತರ ಹಸುಗಳ ಮುಂದೆ ನಿಂತಿದ್ದಾರೆ. ರೈತನ ಗತ್ತು ನೋಡಿ ಯಾವ ತರ ಇದೆ, ಯಾವ ತರ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಗ್ರಾಮದ ಹಿರಿಕರು ಇವರು, ಪರಶಿವಪ್ಪನವರು ಅಂದ್ಬಿಟ್ಟು ಇವರು ಕೂಡ ಎತ್ತುಗಳನ್ನ ತಗೊಂಡ್ಬಂದು ಅಂದ್ರೆ ಸೌದೆಗಳನ್ನ ತರಕ್ಕೆ ಬಂದಿದ್ದಾರೆ. ಪ್ರಥಮ ವರ್ಷದ ಕೊಂಡ ನಡೀತಿರೋದನ್ನ ನಿಮ್ಗೆ ಏನ್ ಅನಿಸ್ತಿದೆ? ಒಳ್ಳೇದಾಯ್ತ್ಲಿ ಅಂತ. ಹಾ, ಖುಷಿಯಾಗಿ ನಡತಾ ಅಂತ. ಹಾ, ಒಳ್ಳೆ ತರದಲ್ಲಿ ಒಳ್ಳೇದ ನಡೆದ್ಬಿಟ್ರೆ ನಮ್ಗೆ ತುಂಬಾನೇ ಖುಷಿ ಐತೆ. ಹಾ, ವರ್ಷ ಮಾಡ್ಲೇಬೇಕು. ಆಗ್ಲೇ ಒಂದು ಊರಿಗೆ ಒಂದು ಹೆಮ್ಮೆ, ಹೆಸರು ಮುಂದಕ್ಕೆ ಊರು ಉದ್ಭವ ಆಯ್ತ. ಇವಾಗ ತಮ್ಮಡಪ್ಪ ಅವರ ಕೈಲಿ ಹೊರಡೋದಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಇವಾಗ ಒಂದು ಕಡೆಯಿಂದ ಒಂದೊಂದು ಹಸುಗಳನ್ನ ಬಿಡ್ತಾ ಇದ್ದಾರೆ, ಅಂದ್ರೆ ಸೌದಿ ತರೋದಕ್ಕೆ. ಚಿಕ್ಕ ಹುಡುಗ ನಿಂತಿದ್ದಾನೆ, ಇವನು ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಒಂದ್ ಕಡೆಯಿಂದ ಬರಬೇಕು, ಅದಕ್ಕೆ ಸ್ವಲ್ಪ ನಿಂತ್ಕೊಳ್ಳಿ ಅಂತಿದ್ದಾರೆ. ನಮ್ಮ ಹೊಸ ಗೌಡ್ರು ಇವರು, ನಮ್ಮೂರಿನ ಮಾರನಪುರದ ಗೌಡ್ರು ಇವರು ಹತ್ತಾ ಇದ್ದಾರೆ. ಹಸುಗಳು ಹೊರಡಬೇಕಾದ್ರೆ ಸ್ವಲ್ಪ ಕರ್ಪೂರ ಹಚ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಊರಿಗೆ ಅಂತ. ಇವಾಗ ಮೊದಲನೇ ಹಸು ಬರ್ತಾ ಇದೆ. ಹಾಗೆ ಸ್ವಲ್ಪ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ನೋಡಿ ಎಷ್ಟು ಸಂಭ್ರಮ ಸಡಗರ ನಮ್ಮೂರಲ್ಲಿ, ನಿಜ ತುಂಬಾನೇ ಖುಷಿ ಆಗುತ್ತೆ ನನಗೆ. ಎಲ್ಲ ಸಾಲಾಗಿ ಯಾವ ತರ ಬರ್ತಿದೆ ನೋಡಿ ಹಸುಗಳು. ಈ ಕಡೆ ಯಾಕೆ ಬರ್ತೀಯಪ್ಪ? ಹಳ್ಳಿಯ ಸೊಗಡು ಎದ್ದು ಕಾಣಿಸ್ತಿದೆ ನಮ್ಮೂರಲ್ಲಿ. ಹಾ, ಹಿಡಿತಾವನೆಲ್ಲ. ನಮ್ಮ ಊರು ನಮ್ಮ ಹೆಮ್ಮೆ ನೋಡಿ ಯಾವ ತರ ಇದೆ. ಇಲ್ಲಿ ಇದೆಯಲ್ಲ ಈ ಹುಣಸೆ ಮರ, ಇದನ್ನ ಇವಾಗ ಕಡಿತಾ ಇರೋದು. ಅಂದ್ರೆ ಫುಲ್ ಮರನ ಏನು ಕಡಿತಾ ಇಲ್ಲ, ಅಂದ್ರೆ ರೆಂಬೆಗಳು, ಅಂದ್ರೆ ರೆಂಬೆಗಳು ಏನೇನು ಬಂದಿದೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತಲ್ಲ, ಆ ರೆಂಬೆಗಳು ಮಾತ್ರ ಕಡಿತಾ ಇರೋದು. ಇವಾಗ ಆಯುಧಗಳು ಏನಿದೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ, ಮರನ ಸ್ವಲ್ಪ ಕಡಿಯೋದಿಕ್ಕೆ.
ಆಯುಧಗಳಿಗೆ ಪೂಜೆ ಆದ್ಮೇಲೆ ಮರ ಕಡಿಯೋದು. ಇವ್ರಲ್ಲಿ ಎತ್ತಾಕ್ಬಾರ್ದ ಮರ. ತಮ್ಮಡಪ್ಪ ಅವರು ಪೂಜೆ ಮಾಡ್ತಾ ಇದ್ದಾರೆ ಆಯುಧಗಳಿಗೆ. ಯಜಮಾನ ಜೋಳ ಹಾಕಿದ್ದ ಅದ್ ಹೇಗೆ ತಗೊಂಡು ತೆರೆಯೋದು. ಸ್ವಲ್ಪ ತಗಡ್ಗಳು ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಎತ್ತಾಕ್ಬೇಕು ಅಂತ ಹೇಳ್ತಿದ್ದಾರೆ. ನೆನ್ನೆ ಎತ್ತಾಕಿಲ್ಲ ಇವರು. ಅಂದ್ರೆ ಒಂದೇ ಮರ ಅಲ್ಲ, ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ ಅಲ್ಲಲ್ಲಿ ಮರಗಳನ್ನ ಕಡಿಕೊಳ್ತಾ ಇದಾರೆ ಅಷ್ಟೇನೆ. ಕಾಲು ಕೈ ತಗೊಂಡು ಏನ್ ಮಾಡೋದು. ವಾದ್ಯದವ್ರನ್ನ ಬಡಿ ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವರು ಸ್ವಲ್ಪ ಕೂತಿದ್ರು ಅದಕ್ಕೋಸ್ಕರ. ಇವರು ನಮ್ಮ ಸ್ವಾಮಿಗಳು, ಇವರು ನಮ್ಮ ಬಸವೇಶ್ವರ ದೇವಸ್ಥಾನದ ಸ್ವಾಮಿಗಳು ಇವರು. ಮರಕ್ಕೆ ಪೂಜೆ ನಡೆಸ್ತಾ ಇದ್ದಾರೆ. ಗೌಡ್ರೆ, ಪೂಜೆ ಚೆನ್ನಾಗಿ ಆಗ್ಬೇಕು. ಹಾ, ಇವರೇ ಈ ಮರಕ್ಕೆ ಓನರು. ಇರ್ಲಿ, ನೀವೇ ತಾನೇ ಓನರ್ ಇದಕ್ಕೆ. ಆಯುಧಗಳಿಗೆ ಪೂಜೆ ಆಗಿದೆ, ಕೈ ಮುಗಿತಾ ಇದಾರೆ. ಇವಾಗ ಇದನ್ನ ತಗೊಂಡು ಕಡಿಬೇಕು. ಇವಾಗ ಮರನ ಕಡಿಯೋದಕ್ಕೆ ಅಂದ್ರೆ ಕೊಂಬೆಗಳು ಮಾತ್ರ ಅಷ್ಟೇನೆ, ಫುಲ್ ಮರ ಏನು ಕಡಿಯಲ್ಲ ಇವರು. ಇಲ್ಲಿಂದ ಒಳ್ಳೇದಾದ್ರೆ ಸಾಕು ನಮ್ಮ ಊರಿಗೆ. ಮರಕ್ಕೆ ಎತ್ತಾ ಇದಾರೆ ನಂದೀಶ್ ಅವರು. ಅದನ್ನ ತೆರೆದ್ರು. ಇವಾಗ ಇಲ್ಲಿಂದ ಸ್ಟಾರ್ಟ್ ನಮ್ಮೂರಿನ ಕೊಂಡ. ಗೌಡ್ರು ಮತ್ತೆ ಇವಾಗ ಕೈ ಮುಕ್ಕೊಂಡು ಅದನ್ನ ಎಳಿತಾ ಇದ್ದಾರೆ. ಫಸ್ಟ್ನೇ ಕೊಮ್ಮ ಅಲ್ವಾ, ಅದಕ್ಕೋಸ್ಕರ 5 ಜನ. ಕೊಮ್ಮ ಏನಿದೆ ಅದನ್ನ ಫಸ್ಟ್ ಸ್ವಲ್ಪ ಒಂದೊಂದು ಗಾಡಿಗೂ ಕೂಡ ಹಾಕ್ತಾರೆ. ಮರಗಳನ್ನ ಕಡಿಯೋದಕ್ಕೆ ಮಿಷಿನ್ ತಗೊಬಂದಿದ್ದಾರೆ. ಆಗಿನ ಕಾಲ ತರ ಗರಗಸ ಆ ತರ ಏನೂ ತಂದಿಲ್ಲ. ಹುಡುಗರು ಯಾವ ತರ ಖುಷಿ ಪಡ್ತಾ ಇದ್ದಾರೆ ನೋಡಿ ಗಾಡಿ ಮೇಲೆ ಕೂತ್ಕೊಂಡು. ಏನಪ್ಪಾ ನಗ್ತಾ ಇದ್ದೀರಾ? ಏನೂ ಇಲ್ಲ. ತಿಂಡಿ ಮಾಡಿದ್ರ? ತಿಂಡಿ ಮಾಡ್ಕೊಂಡ್ ಬಂದಿದ್ದೀರ ನೀವು? ಹಸುವಾಗಲ್ವಾ? ನನಗ್ ಗೊತ್ತಾ, ನಿನಗ್ ಗೊತ್ತಿರ್ಬೇಕು ಅದು. ಅದಕ್ಕೋಸ್ಕರ ಇವಾಗ ಒಂದು ಕೊಮ್ಮೆ ಏನಿದೆ ಅದನ್ನ ಮಾತ್ರ ಕಡಿದಿರೋದು. ಇವಾಗ ಪೀಸ್ ಪೀಸ್ ಮಾಡ್ತಾ ಇದಾರೆ ಆ ಕೊಮ್ಮೆಗಳನ್ನ. ಮರಗಳು ಏನಿದೆ ಅದನ್ನ ಹಾಕೋದಿಕ್ಕೆ ಹಸುಗಳನ್ನ ತರಿಸ್ತಾ ಇದಾರೆ. ಇವಾಗ ಮರದ ತುಂಡುಗಳು ಏನಿದೆ ಅದನ್ನ ಇವಾಗ ಗಾಡಿಗಳಿಗೆ ಎತ್ತಾಕ್ತಿದ್ದಾರೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ರೆ ಎಲ್ಲಾ ಗಾಡಿಗಳಿಗೂ ಕೂಡ ಇದನ್ನ ತಗೊಂಡೋಗ್ಬಿಟ್ಟು ಎಲ್ಲಾ ಗಾಡಿಗಳು ಕೂಡ ಅಂದ್ರೆ ದೇವಸ್ಥಾನದ ಕೊಂಡ ಇರುವಂತ ಜಾಗಕ್ಕೆ ಹಾಕ್ಬೇಕು. ಇದನ್ನ ಸೌದೆ ತರುವಂತ ಗಾಡಿಗಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಪೂಜೆಗೆ ನಿಂತಿದ್ದಾರೆ. ಪೂಜೆ ಮಾಡಿಸೋದಕ್ಕೆ ಈ ತರ ಇದ್ದಾರೆ. ಪೂಜೆ ಮಾಡಿಸೋದಕ್ಕೆ ಎಲ್ಲರೂ ರೋಡಲ್ಲಿ ಬಂದು ನಿಂತಿದ್ದಾರೆ. ಅಂದ್ರೆ ಬರುವಂತ ಗಾಡಿಗಳು ಏನಿದೆ ಅದಕ್ಕೆ ಪೂಜೆ ಮಾಡಿಸೋದಕ್ಕೆ. ಕೈ ಮುಗಿದ್ಬಿಟ್ಟು ಸ್ವಾಮೀಜಿ ಬಂದ್ಬಿಟ್ಟು
ಇವಾಗ ಏನು ಸೌದೆಗಳು ತಂದಿದ್ದಾರೆ ಅಂದರೆ ತುಂಡುಗಳಿದೆಯಲ್ಲ ಅದನ್ನು ಕೊಂಡದ ಗುಂಡಿಗೆ ಹಾಕ್ತಾ ಇದ್ದಾರೆ. ಇವಾಗ ದೇವಸ್ಥಾನದಲ್ಲಿ ಹೋಮ ನಡೀತಿದೆ. ಹೋಮ ನಡಿಬೇಕಾದ್ರೆ ಎಲ್ಲರೂ ಕೂಡ ನಮ್ಮ ಲೇಡೀಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಆ ಹೋಮ ನಡೀತಿರೋದನ್ನ ನೋಡ್ತಾ ಇದ್ದಾರೆ. ಕೈ ಮುಗಿದ್ಬಿಡು ಮಾಮಿ ಕೈ ಮುಗಿ ಕೈ ಮುಗಿದ್ಬಿಡು. ಎಲ್ರಿಗೂ ಹಾಯ್ ಮಾಡು ಬಾಯ್ ಮಾಡಿ ಹಾಯ್ ಮಾಡಿ ಎಲ್ರಿಗೂ ಹಾಯ್ ಮಾಡು ಹಾಯ್. ಬೇಕಾ ಇದು? ಹಾಂ ಬೇಡ 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 ಬೇಕಾ ನಿಮಗೆ ಏನಕ್ಕೆ ಬೇಡ ಬೇಡ ಬೇಕಾ? ಬೇಡ ತಗೋ ಏನ್ ಸಮಾಚಾರ? ಏನು ಕೊಂಡದ ಬಗ್ಗೆ ಏನ್ ಹೇಳ್ತೀರಾ ನೀವು ಇವಾಗ? ನಮ್ಮ ಗ್ರಾಮದಲ್ಲಿ ಮಹೇಶ್ವರ ಕೊಂಡ ಬಹಳ ಅದ್ದೂರಿಯಾಗಿ ನಡೀತಾ ಇದೆ, ಬಹಳ ಉತ್ಸವವಾಗಿ. ಇನ್ನ ಕೊಂಡಕ್ಕೆ ಪೂಜೆ ನಡೀತಾ ಇದೆ. ಇವಾಗ ನಾವು ಸೌದೆ ಹಾಕಿಲ್ಲ, ಇನ್ನು ಹಾಕ್ಬೇಕು. 8 ಗಂಟೆ ಮೇಲೆ. ಎಷ್ಟು ಗಂಟೆಗೆ ಸೌದೆ ಹೋಲ್ತೀರಾ ನೀವು? 8 ಗಂಟೆಗೆ ಹಾಕ್ತೀವಿ. 8 ಗಂಟೆಯಿಂದ ಪೂಜೆ ನಡೀತದೆ. ದಯವಿಟ್ಟು ಎಲ್ಲ ಸಹಕರಿಸಿ, ಬಂಧು ಬಾಂಧವಗಳೆಲ್ಲ ಬರಬೇಕು ಅಂತ ನಾವು ಕೇಳ್ಕೊಂತೀವಿ. ಸೌದೆಗಳನ್ನೆಲ್ಲ ಹೋಲ್ತಾ ಇದ್ದಾರೆ. ಬೇರೆ ಊರವ್ರನ್ನ ಕರೆಸಿರೋದು, ನಮ್ಮೂರವ್ರಿಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಇವಾಗ ಗೊತ್ತಿರೋವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಹಾಂ ಏನಕ್ಕೊಳ್ಳ, ಏನು ಸಮಾಚಾರ ಹೇಳು? ಇವಾಗೇನು ಲೇಟ್ ಆಗ್ಬಿಟ್ಟಿದ್ದ? ಹಾಂ ಈ ಥರ ಜೋಡಿಸಿದ್ದಾರೆ. ಇವಾಗ ಇನ್ನೂ ಕೂಡ ಸೌದೆಗಳಿದೆ, ಅದನ್ನು ಜೋಡಿಸ್ತಾ ಇದ್ದಾರೆ. ಸೌದೆಗಳನ್ನು ಹೋಲ್ತಾ ಇದ್ದಾರೆ. ಇನ್ನೇನು ಮುಕ್ಕಾಲು ಭಾಗ ಕೆಲಸ ಮುಗಿದೋಗಿದೆ. ಸ್ವಲ್ಪ ಜಾಸ್ತಿನಿದೆ ಸೌದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬೇರೆಯವರು ಬಂದಿದ್ದಾರಲ್ಲ ಜೋಡಿಸೋದಕ್ಕೆ, ಅವರು ನೋಡೋಣ ಎಷ್ಟು ಜೋಡಿಸ್ತಾರೆ, ಇಲ್ಲಾಂದರೆ ಉಳ್ಕೊಳ್ತಾವ ಏನು ಅಂತ. ಇಲ್ಲ ಫುಲ್ ಹಾಕಿ ಅಂತ ಒಬ್ರು ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅವರು ಮಹಿಳೆಯರೆಲ್ಲ ನೋಡ್ತಾ ಇದ್ದಾರೆ ಜೋಡಿಸ್ತಿರೋದನ್ನೆಲ್ಲ. ಅಂದರೆ ಹೊಸತನ ಇದು ನಮ್ಮೂರಿಗೆ, ಅದಕ್ಕೋಸ್ಕರ ಇಷ್ಟೊಂದು ಕ್ಯೂರಿಯಾಸಿಟಿ ಇರೋದು ನಮಗೆಲ್ಲ. ಎಷ್ಟು ಗಂಟೆಗಪ್ಪ ಕೊಂಡೆಗೆ ಬೆಂಕಿ ಹಾಕೋದು ನಿಮ್ಗೆ? 12 ಗಂಟೆ ಮೇಲೆ. ಯಾಕೆ ಇವಾಗ ಹಾಕೋದು ಏನಾದ್ದು? ಆಗಲ್ವಾ? ಹೌದಾ? ಯಾಕಂದ್ರೆ ಇದೆಲ್ಲ ಸೌದೆ ಏನಾದ್ರು ಇಜ್ಲಾಗ್ಬೇಕು ಅಂದ್ರೆ ಲೇಟ್ ಆಯ್ತಾ ಊಟ ಗೀಟ ಮಾಡಂಗಂಟ 12 ಗಂಟೆ ಮೇಲೆ. 12 ಗಂಟೆ ಮೇಲೆ ಆಯ್ತದೆ ಬೆಂಕಿ ಹಾಕೋದು. 12 ಗಂಟೆ ಮೇಲೆ. ಇವಾಗ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ. ನಾಳೆ ಬೂದಾಗೋಯ್ತು ಬೆಳೆ. ನಾಳೆ 1 ಗಂಟೆಗೆ 2 ಗಂಟೆಗೆ ಕೊಂಡೆ ಇರೋದು. 1 ಗಂಟೆ ಮೇಲೆ ಅಂದ್ರೆ ಸ್ವಲ್ಪ ಬೇಗ ಬೂದಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಇವಾಗ. ಇವಾಗ ಓದ್ಕೊಂಡು ಸ್ವಲ್ಪ ಏನೇನು ಬೇಕು ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಹಾ ಸರಿ ಸರಿ ಇನ್ನೇನಿರೋದು ಬದೇ ಇನ್ನೇನಿರೋ ಸಮಯ ಮಾದೇಶ್ವರ ನಮ್ಗೆ ಅದೇ ಸಮಯ. ಇವಾಗ 12 ಗಂಟೆ ಆದಮೇಲೆ ಕೊಂಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಸೋಮವಾರಕ್ಕೆ ಸೇರ್ಕೋಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಎಷ್ಟು ಗಂಟೆಗೆ ಬೆಂಕಿ ಹಾಕ್ತಾರಪ್ಪ ಇಲ್ಲಿ? ಆಕ್ಚುಲಿ 12 ಗಂಟೆ ಮೇಲೆ ಹಾಕ್ತಾರೆ. ಆಕ್ಚುಲಿ 11 ಗಂಟೆಗೆ ಅಂತ ಹೇಳಿದ್ರು. 11 ಗಂಟೆಗೆ ಹಾಕಿಲ್ಲ, 12 ಗಂಟೆ ಮೇಲೆ ಹಾಕ್ಬೇಕು ಅಂತ ಏನೋ ಶಾಸ್ತ್ರ ಸಂಪ್ರದಾಯ ಇದೆ. ಹಾಗಾಗಿ 12 ಗಂಟೆ ಮೇಲೆ ಹಾಕ್ತಾರೆ. ಅದಕ್ಕೋಸ್ಕರ ನೋಡಿ ನಾವು ಮತ್ತೆ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನಮ್ಮ 3 ಜನಗಳು ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ. ಒಂದು ಅಂದ್ರೆ ಗಂಡಸರಲ್ಲಿ ನೋಡಿ, ಹೆಂಗಸರು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಬಂದು. ಅಂದ್ರೆ ಹೊಸತನ ಇರೋದ್ರಿಂದ ನಮ್ಮೂರೇನೋ ಅಷ್ಟೇನೇನು ದೊಡ್ಡ ಊರಲ್ಲ, ಆದ್ರೆ ಒಂದು ಇಲ್ಲಾಂದ್ರೂ ಚಿಕ್ಕೂರು ಆದ್ರೂ ಕೂಡ ಜನಗಳು ಇಷ್ಟೊಂದು ಬಂದು ಸೇರಿದ್ದಾರೆ. ಕೊಂಡಕ್ಕೆ ಬೆಂಕಿ ಹಾಕೋದಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವಾಗ. ಇವಾಗ ಹಚ್ತಾ ಇದ್ದಾರೆ ನಮ್ಮ ಐನೂರವರು ಕೊಂಡಕ್ಕೆ ಬೆಂಕಿನ. ವಿಡಿಯೋ ಆದ್ರ ಎಲ್ಲ ನೋಡ್ಬೋದು.